ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಇವತ್ತು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಲಿಕ್ಕೆ ಅಥವಾ ಮನೆಯಲ್ಲಿ ಪಠನೆ ಮಾಡೋದಕ್ಕೆ ದೀಕ್ಷೆಯ ಅವಶ್ಯಕತೆ ಇದೆಯಾ ಅನ್ನುವುದರ ಕುರಿತಾಗಿ, ಲಲಿತಾ ಸಹಸ್ರನಾಮವನ್ನು ದೀಕ್ಷೆ ಇಲ್ಲದೆಯೂ ಪಾರಾಯಣ ಮಾಡಬಹುದಾ ಅಥವಾ ಅದಕ್ಕೆ ದೀಕ್ಷೆಯ ಅವಶ್ಯಕತೆ ಇದೆಯಾ ಅನ್ನುವಂಥ ಪ್ರಶ್ನೆ ಸಾಮಾನ್ಯವಾಗಿ ಮೂಡುವಂಥದ್ದು. ಆದರೆ ಲಲಿತಾ ಸಹಸ್ರನಾಮಕ್ಕೆ ಅದು ಅನ್ವಯವಾಗುತ್ತಾ ಅನ್ನುವಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಯಾವುದೇ ಸಹಸ್ರನಾಮಗಳನ್ನು ದೀಕ್ಷೆ ಇಲ್ಲದೆ ಪಠನೆ ಮಾಡಬಹುದು. ಅದರಲ್ಲೂ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಅಂದರೆ ಅದರ ಇಚ್ಛೆ ನಮ್ಮದಾಗಿರೋದಿಲ್ಲ, ಅಮ್ಮನವರದ್ದೇ ಆಗಿರುತ್ತೆ. ಶ್ರೀಮಾತೆಯಾದಂಥ ಲಲಿತಾ ಪರಮೇಶ್ವರಿ ಅವಳ ಅನುಗ್ರಹವಿಲ್ಲದೆ, ಅವಳ ಇಚ್ಛೆ ಇಲ್ಲದೆ ಇದ್ದರೆ ಅವಳ ಹೆಸರು ಕೂಡ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಸನ್ನಿವೇಶವಿರುವಾಗ ಅತ್ಯಂತ ದಿವ್ಯ ರಹಸ್ಯ ನಾಮಗಳನ್ನು ಪಠನೆ ಮಾಡಬೇಕು ಅಂತ ನಾವು ಸಂಕಲ್ಪಿಸಿದ್ದೀವಿ ಅಂದರೆ ಆ ಸಂಕಲ್ಪ ನಮ್ಮದಲ್ಲ, ಸಂಕಲ್ಪದ ಹಿಂದೆ ಇರುವಂಥದ್ದು ಆ ಜಗನ್ಮಾತೆ. ಇಚ್ಛಜ್ಞಾನ ಕ್ರಿಯಾಶಕ್ತಿ ಸ್ವರೂಪಿಣಿಯಾದಂತಹ ಲಲಿತಾ ಪರಮೇಶ್ವರಿ ಅವಳ ಇಚ್ಛೆ ಇಲ್ಲದೆ ಇದ್ದರೆ ನಾವು ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಯಾವುದೇ ಅನುಮಾನವಿಲ್ಲದೆ ಅಥವಾ ಹಿಂಜರಿಕೆ ಇಲ್ಲದೆ ಅಮ್ಮನವರ ಮೇಲೆ ಶ್ರದ್ಧೆ ಹಾಗೂ ನಂಬಿಕೆ ಇಟ್ಟು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಅಥವಾ ಪಠನೆ ಮಾಡಬಹುದು. ಲಲಿತಾ ಸಹಸ್ರನಾಮಕ್ಕೆ ಇಂಥದ್ದೇ ಸಮಯ ಅಥವಾ ಇಂಥದ್ದೇ ವಾರ ನಕ್ಷತ್ರಗಳಲ್ಲಿ ಹೇಳಬೇಕು ಅನ್ನುವ ನಿಯಮಗಳಿಲ್ಲ. ಯಾವಾಗ ನಮ್ಮ ಮನಸ್ಸು ಜಗನ್ಮಾತೆಯನ್ನು ಸ್ಮರಣೆ ಮಾಡಬೇಕು ಅನ್ನೋ ಹೇಳುತ್ತೋ ಆ ಕ್ಷಣಕ್ಕೆ ಕೂತು ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಬಹುದು. ದಿವ್ಯ ರಹಸ್ಯ ಸಹಸ್ರನಾಮಗಳು ಲಲಿತಾ ಪರಮೇಶ್ವರಿಯ ಲಲಿತಾ ಸಹಸ್ರನಾಮ. ಬ್ರಹ್ಮಾಂಡ ಪುರಾಣದ ಉತ್ತರಖಂಡದಲ್ಲಿ ಬರುವಂತಹ ಈ ಲಲಿತಾ ಸಹಸ್ರನಾಮ ಬೇರೆ ಎಲ್ಲ ಸಹಸ್ರನಾಮಗಳಿಗಿಂತ ಅತ್ಯುತ್ತಮವಾದದ್ದು. ಯಾವ ಫಲಾಪೇಕ್ಷೆಗಳನ್ನು ನಾವು ಬಯಸಿ ಪಠನೆ ಮಾಡ್ತೀವೋ ಅದನ್ನು ಆ ಕ್ಷಣದಲ್ಲಿ ಅಮ್ಮನವರು ಈಡೇರಿಸ್ತಾರೆ. ಪ್ರತಿಯೊಂದು ಜೀವಿಯನ್ನು ಕೂಡ ಸಲಹುವವಳು ಲಲಿತೆ. ಭಂಡಾಸುರನ ವಧೆ ಅನ್ನುವ ನೆಪವನ್ನಿಟ್ಟು ಅವತರಿಸಿದ ಜಗನ್ಮಾತೆ ತನ್ನ ನಿರಾಕಾರ ಸ್ವರೂಪದಿಂದ ಸಾಕಾರ ಸ್ವರೂಪಕ್ಕೆ ಬಂದು ನಿಲ್ತಾಳೆ. ಪ್ರತಿಯೊಂದು ಜೀವಿಯಲ್ಲೂ ಚೈತನ್ಯ ಶಕ್ತಿಯಾಗಿ ಆತ್ಮಸ್ವರೂಪದಲ್ಲಿ ಪ್ರತಿಯೊಂದು ಜೀವಿಗಳಲ್ಲಿ ಇರುವಂತಹ ದೇವಿ ಲಲಿತಾಂಬಿಕೆ. ಅಂತಹ ಜಗನ್ಮಾತೆಯ ನಾಮಗಳನ್ನು ಪಾರಾಯಣ ಮಾತ್ರದಿಂದ ಆಕೆ ಸಂತುಷ್ಟಳಾಗ್ತಾಳೆ ಹಾಗೂ ಅವಳ ಅನುಗ್ರಹ ಬಹುಬೇಗ ಪ್ರಾಪ್ತಿಯಾಗತ್ತೆ. ಯಾವ ನಾಮಗಳನ್ನು ಒಂದು ಸಾರಿ ಕೇಳಿದರೂ ಲೆಕ್ಕಕ್ಕೆ ಸಿಗದ ಅಗಣಿತ ಪುಣ್ಯ ಪ್ರಾಪ್ತಿಯಾಗುತ್ತೋ ಅಂತಹ ಲಲಿತಾಮಾತೆಯ ಸಹಸ್ರನಾಮಗಳನ್ನು ನಾವು ಪಾರಾಯಣ ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕಿಂತ ದೊಡ್ಡ ಪುಣ್ಯ ಬೇರೆ ಯಾವುದೂ ಇಲ್ಲ. ಮನುಷ್ಯನ ಎಲ್ಲ ಸಮಸ್ಯೆಗಳಿಗೂ ಸರಳವಾಗಿ ಸಿಗುವಂತಹ ಸಮಾಧಾನ ಲಲಿತಾ ಸಹಸ್ರನಾಮ. ಯಾವ ಜಗನ್ಮಾತೆಯ ದಿವ್ಯ ನಾಮಗಳನ್ನು ದೇವಾದಿ ದೇವತೆಗಳು ಕೂಡ ಪಠನೆ ಮಾಡ್ತಾರೋ, ವಾಗ್ದೇವಿಯರು ನಿರಂತರವಾಗಿ ಅವಳ ಸ್ತೋತ್ರವನ್ನು ಮಾಡ್ತಾ ಇರ್ತಾರೋ ಅಂತಹ ಜಗನ್ಮಾತೆ ಲಲಿತಾ ಸಹಸ್ರನಾಮವನ್ನು ನಾವು ಪಾರಾಯಣ ಮಾಡಬೇಕು ಅನ್ನುವ ಇಚ್ಛೆ ನಮ್ಮಲ್ಲಿ ಉಂಟಾಗಿದೆ ಅಂದರೆ ದೇವಿಯ ಕೃಪೆ ನಮ್ಮ ಮೇಲಿದೆ ಅಂತ. ಇಷ್ಟಪಟ್ಟ ಎಲ್ಲ ಭೌತಿಕ ವಸ್ತುಗಳು, ಸುಖಭೋಗಗಳು ಆ ಜಗನ್ಮಾತೆಯ ಅನುಗ್ರಹದಿಂದ ದೊರಕಿಬಿಡುತ್ತೆ. ಸೋತೋದೆ ಅನ್ನುವಂತಹ ಸಮಯದಲ್ಲೂ ಕೂಡ ಧೈರ್ಯವಾಗಿ ಎದ್ದು ನಿಂತು ನನ್ನ ಗುರಿ ಮುಟ್ಟುವಂತೆ ಮಾಡುವಂತಹ ಶಕ್ತಿ ಕೇವಲ ಅದು ಜಗನ್ಮಾತೆ ಮಾತ್ರ. ತಾಯಿ ಎಲ್ಲರಿಗೂ ತಾಯಿಯೇ. ತನ್ನ ಮಕ್ಕಳೆಲ್ಲರನ್ನೂ ಒಂದೇ ಸಮನಾಗಿ ನೋಡುವಂಥವಳು ಜಗನ್ಮಾತೆ. ಶ್ರೀಮಾತೆಯಾದಂಥ ಲಲಿತಾ ಪರಮೇಶ್ವರಿ ತನ್ನ ಭಕ್ತರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಗಮನ ಕೊಡೋದಿಲ್ಲ ಅಂತಲ್ಲ, ಈ ಭೂಮಿಯಲ್ಲಿ ಇರುವಂತಹ ಎಲ್ಲ ಜೀವಿಗಳಿಗೂ ಅವಳು ಮಾತೆ. ಹಾಗಾಗಿಯೇ ಆಕೆಯನ್ನು ಶ್ರೀಮಾತಾ ಅಂತ ಕರಿತೇವೆ. ಶ್ರೀವಿದ್ಯೆಯ ಉಪಾಸನೆ ಅಥವಾ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣ ಅಥವಾ ಶ್ರೀಚಕ್ರ ಪೂಜೆಯನ್ನು ಯಾರು ಮಾಡ್ತಾರೆ ಅದು ನಮ್ಮಿಚ್ಛೆಯಲ್ಲ, ಜಗನ್ಮಾತೆಯ ಇಚ್ಛೆ. ಕೋಟಿ ಜನ್ಮಗಳ ಪುಣ್ಯದ ಫಲ ಇದ್ದರೆ ಮಾತ್ರ ಶ್ರೀಚಕ್ರಕ್ಕೆ ಅರ್ಚನೆ ಮಾಡುವಂತಹ ಸೌಭಾಗ್ಯ ದೊರೆಯುತ್ತೆ.
ಶ್ರೀವಿದ್ಯೆಗೆ ಪ್ರವೇಶ ಸಿಗುವುದು ಕೂಡ ನಮ್ಮ ಅಂತಿಮ ಜನ್ಮದಲ್ಲಿ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಆ ಲಲಿತಾ ಪರಮೇಶ್ವರಿಯ ಅನುಗ್ರಹ ಬಹುಬೇಗ ದೊರಕಬೇಕು ಅನ್ನೋದಾದರೆ ನಿತ್ಯ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ಸಾಕು. ಆ ತಾಯಿ ಆದಷ್ಟು ಬೇಗ ನಮ್ಮೆಲ್ಲ ದುಃಖಗಳನ್ನು ನಾಶ ಮಾಡ್ತಾಳೆ. ಚಿಂತಾಮಣಿ ಸದೃಶಳಾಗಿ ಮಹಾತ್ ಸಿಂಹಾಸನದಲ್ಲಿ ಕೂರುವಂತಹ ಜಗನ್ಮಾತೆ, ಅವಳ ಒಂದು ಸಣ್ಣ ಸಂಕಲ್ಪ ಶಕ್ತಿ ಸಾಕು ನಮ್ಮ ಎಲ್ಲ ಭೌತಿಕ ಇಚ್ಛೆಗಳು ಈಡೇರೋದಕ್ಕೆ. ಶ್ರೀವಿದ್ಯೆಯೇ ಅತ್ಯಂತ ಪ್ರಚಲಿತದಲ್ಲಿ ಪ್ರಚಾರಕ್ಕೆ ಬರ್ತಾ ಇದ್ದರು. ಲಲಿತಾ ಸಹಸ್ರನಾಮ ಅದೆಲ್ಲ ಉಪದೇಶ ಇಲ್ಲದವರಿಗೆ ಲಲಿತಾ ಸಹಸ್ರನಾಮ ಒಂದು ವರದಾನ. ಹಾಗಾಗಿ ಶ್ರೀವಿದ್ಯೆ ಉಪದೇಶ ಇಲ್ಲದೇ ಇದ್ದರೆ ಲಲಿತಾ ಸಹಸ್ರನಾಮದ ಪಾರಾಯಣ ಮಾಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಜಗನ್ಮಾತೆಯ ಅನುಗ್ರಹ ಇದ್ದರೆ ಖಂಡಿತವಾಗಿಯೂ ಈ ಜನ್ಮದಲ್ಲೋ ಅಥವಾ ಮುಂದಿನ ಜನ್ಮದಲ್ಲೋ ಶ್ರೀವಿದ್ಯೆಯ ಉಪದೇಶವಾಗುತ್ತೆ. ಹಾಗಾಗಿ ಅದಕ್ಕೆ ಪೂರಕ ಸಿದ್ಧತೆ ಲಲಿತಾ ಸಹಸ್ರನಾಮದ ಪಾರಾಯಣ.